ವಾಪಸ್ ಇಂಡಿಯಾಗೆ ಹೋಗ್ತಾ ಇದ್ದೀನಿ. ಇವಾಗ ಮಿಡಲ್ ಈಸ್ಟ್ ಕಡೆ ಎಲ್ಲ ಫುಲ್ ವಾರ್ ಆಗ್ತಿರೋ ಕಾರಣ ಸ್ವಲ್ಪ ಹಂಗೆ ಏರ್ ಇಂಡಿಯಾ, ವರ್ಜಿನ್ ಅಟ್ಲಾಂಟಿಕ್ ಅವಾಗೆಲ್ಲ ದೋಹಲ್ಲಿ ಚೇಂಜ್ ಮಾಡಬೇಕು. ಅಹಮದ್ ಇಂಟರ್ನ್ಯಾಷನಲ್, ಅದು ಮಿಡಲ್ ಈಸ್ಟೇ. ಗೈಸ್, ನನ್ನ ದುರದೃಷ್ಟಕ್ಕೆ ನನಗೆ ಸಿಕ್ಕಿರೋಂಥ ಇದೆಲ್ಲ ಬಿಸ್ನೆಸ್ ಕ್ಲಾಸು. ಒಂದಲ್ಲ ಒಂದು ದಿನ ಬಿಸ್ನೆಸ್ ಕ್ಲಾಸಲ್ಲಿ ಹೋಗೋಣ. ನೋಡಿ, ಕುಡಿಯೋಕ್ಕೆ ಎಣ್ಣೆ ಕೂಡ ಕೊಡ್ತಾರೆ. ಇನ್ನೊಂದು ಖುಷಿ ವಿಚಾರ ಏನಪ್ಪ ಅಂತಂದರೆ ವೈಫೈ ಸಿಗ್ತಾ ಇದೆ ಗೈಸ್ ಇಲ್ಲಿ ನೋಡಿ. ಸೊ ನಿಮಗೆಲ್ಲ ಒಂದು ಸರ್ಪ್ರೈಸ್ ಇದೆ, ವೇಟ್ ಮಾಡಿ. ನಮಸ್ಕಾರ ಎಲ್ರಿಗೂ, ವೆಲ್ಕಮ್ ಬ್ಯಾಕ್ ಟು ಅನದರ್ ವಿಡಿಯೋ ಗೈಸ್. ನಾನು ಈ ವಿಡಿಯೋನ ಏರ್ಪೋರ್ಟಿಂದ ಸ್ಟಾರ್ಟ್ ಮಾಡ್ತಿದ್ದೀನಿ. ಏನಕ್ಕಪ್ಪ ಅಂತಂದರೆ ಇವತ್ತು ಫೈನಲಿ 1 ವರ್ಷ ಆದಮೇಲೆ ವಾಪಸ್ ಇಂಡಿಯಾಗೆ ಹೋಗ್ತಾಯಿದ್ದೀನಿ. ಸೊ ಒಂಥರ ಖುಷಿನೂ ಐತೆ, ಎಕ್ಸೈಟ್ಮೆಂಟು ಐತೆ, ಅದ್ರ ಜೊತೆ ಸ್ವಲ್ಪ ಭಯನೂ ಐತೆ. ಯಾಕಪ್ಪ ಅಂತ ನಿಮಗೆ ಗೊತ್ತಿರ್ಬೋದು, ಇವಾಗ ಮಿಡಲ್ ಈಸ್ಟ್ ಕಡೆ ಎಲ್ಲ ಫುಲ್ ವಾರ್ ಆಗ್ತಿರೋ ಕಾರಣ ಸ್ವಲ್ಪ ಹಂಗೆ ಟೆನ್ಷನ್ ಇದೆ. ಬಟ್ ತೊಂದರೆ ಇಲ್ಲ, ಫ್ಲೈಟ್ಸ್ ಎಲ್ಲ ಕರೆಕ್ಟಾಗಿ ಹೋಗ್ತಾ ಇದ್ದಾವೆ. ಸೊ ಏನು ಗುರು, ಫ್ಲೈಟ್ ಚಾರ್ಜಸ್ಸು ಯಪ್ಪ, ಏರ್ ಇಂಡಿಯಾ, ವರ್ಜಿನ್ ಅಟ್ಲಾಂಟಿಕ್ ಅವಾಗೆಲ್ಲ 300 ಪೌಂಡ್ಸೇ ಸಿಗ್ತಿತ್ತು ಅಪ್ ಆ್ಯಂಡ್ ಡೌನ್, ಹೋಗ್ತಾ ಬರ್ತಾ ಎರಡು ಸೇರಿ. ಇವಾಗ 1000 to 1700 ಹೋಗಿದೆ. ಸೊ ಎಲ್ಲ ಏರ್ಲೈನ್ಸು ಕಂಪೇರ್ ಮಾಡಿದರೆ ಕಮ್ಮಿ ಇರೋದಂದರೆ ಕತಾರ್ ಏರ್ವೇಸು. ಸೊ ಅದನ್ನೇ ಬುಕ್ ಮಾಡ್ಕೊಂಡಿದ್ದೀನಿ. ದೋಹಲ್ಲಿ ಚೇಂಜ್ ಮಾಡಬೇಕು, ಅಹಮದ್ ಇಂಟರ್ನ್ಯಾಷನಲ್, ಅದು ಮಿಡಲ್ ಈಸ್ಟೇ. ಸೊ ನೋಡೋಣ ಏನಾಗುತ್ತೆ ಏನು ಅಂತ. ಈ ಜರ್ನಿಯಲ್ಲಿ ನೀವು ಜಾಯ್ನ್ ಆಗಿ. ಕತಾರ್ ಏರ್ವೇಸ್ದು ಯಾವ ಥರ ಇರುತ್ತೆ ಎಕ್ಸ್ಪೀರಿಯನ್ಸ್ ಅಂತಲೂ ಹೇಳ್ತೀನಿ. ಸೊ ಲೆಟ್ಸ್ ಗೋ. ನೋಡಿ, ಎಮಿರೇಟ್ಸ್ ಬಿಗ್ ಡ್ಯಾಡಿ ನಿಂತಿದೆ. ಕ್ರೇಜಿ ಐತಲ್ಲ. ನಾನು ಇವಾಗ ಹೋಗ್ಬೇಕಿರೋದು ಲಂಡನ್ನಿಂದ ದೋಹಾ. ಅಂದರೆ 7 hours 10 minutes ಇತ್ತು ಜರ್ನಿ. ಬಟ್ ಇವಾಗ ಒಂದು 15 minutes ಏನೋ ಅರ್ಲಿ ಹೋಗ್ತೈತೆ. ಸೊ ಮತ್ತು ದೋಹಾಯಿಂದ ನನಗೆ ಬ್ಯಾಂಗ್ಳೂರು 4.5 hours. ಸೊ ಏರ್ಪೋರ್ಟ್ ಎಕ್ಸ್ಪ್ಲೋರ್ ಮಾಡೋದಿದ್ದರೆ 1.5 hour ಏರ್ಪೋರ್ಟ್ ಎಕ್ಸ್ಪ್ಲೋರ್ ಮಾಡಿಕೊಂಡು ಆಮೇಲೆ ನೆಕ್ಸ್ಟ್ ಫ್ಲೈಟ್ ಹತ್ತಾನ. ಸೊ ಆ ಫ್ಲೈಟ್ ಹೆಂಗಿರುತ್ತೆ, ಈ ಫ್ಲೈಟ್ ಹೆಂಗಿರುತ್ತೆ. ಫೈನಲಿ ಬೋರ್ಡಿಂಗ್ ಸ್ಟಾರ್ಟ್ ಆಗಿ ಒಳಗೆ ಹೋಗ್ತಾ ಇದ್ದೀನಿ. ಫ್ಲೈಟ್ ಎಂಟ್ರಿ ಆಗಬೇಕಾದ್ರೆ ಈ ಥರ ಇರುತ್ತೆ ನೋಡಿ, ಕನೆಕ್ಟ್ ಮಾಡಿಬಿಟ್ಟಿರ್ತಾರೆ ಅದಕ್ಕೆ. ಇದೆಲ್ಲ ಬಿಸ್ನೆಸ್ ಕ್ಲಾಸು. ಕ್ರೇಜಿ ಅಲ್ಲ. ಈ ಥರ ಒಬ್ರಿಗೇನೆ ಒಂದಿನ ಮಾಡೋಣ ಗೈಸ್ ಇದರಲ್ಲೂ ಟ್ರಾವೆಲ್ಲು. ಒಂದಲ್ಲ ಒಂದು ದಿನ ಬಿಸ್ನೆಸ್ ಕ್ಲಾಸಲ್ಲಿ ಹೋಗೋಣ. ಆದರೂ ಕ್ರೇಜಿ ಇತ್ತು ಬರು, ಮಲ್ಕೊಂಡು ಹೋಗ್ಬೋದು. 32 ಗೈಸ್, ನನ್ನ ದುರದೃಷ್ಟಕ್ಕೆ ನನಗೆ ಸಿಕ್ಕಿರೋಂಥ ಸೀಟು ಮಿಡಲ್ ಫ್ಲೈಟಲ್ಲೇ ಮಿಡಲ್ ಸೀಟು. ಅದು 4 ಸೀಟ್ ಇರೋಂಥ ರೋಲ್ ಸಿಕ್ಕಿದೆ. ಈ ಒಂದು ವ್ಯೂ ಚೆನ್ನಾಗೈತೆ, ಮುಖಗಳು ನೋಡ್ಕೊಂತ ಕುತ್ಕೊಳೋದು ಚೆನ್ನಾಗಿದೆ. ಕತಾರ್ ಏರ್ವೇಸು ಸೀಟ್ಸ್ ಎಲ್ಲ ಕಂಫರ್ಟಾಗಿದ್ದಾವೆ. ವರ್ಜಿನ್ ಅಟ್ಲಾಂಟಿಕ್ ಸಖತ್ತಾಗೈತೆ. ಸೊ ಪೌಚಸ್ಸು, ಸೇಫ್ಟಿ ಗೈಡ್ಸು. ಸೊ ಆಮೇಲೆ ಇದೊಂದು ಪಿಲ್ಲೋ ಕೊಟ್ಟಿರ್ತಾರೆ ಬ್ಯಾಕಿಗೆ ಹಾಕ್ಕೊಳ್ಳೋಕ್ಕೆ. ಆಮೇಲೆ ಈ ಕಡೆ ಇದು ಒಂದು ಹೆಡ್ಸೆಟ್ಟು, ಒಂದು ಬ್ಲ್ಯಾಂಕೆಟು, ಇಷ್ಟೇ. ಮುಂದ್ಗಡೆ ಎಲ್ಲ ಬಿಸ್ನೆಸ್ ಕ್ಲಾಸು, ಈ ಕಡೆ ಎಕಾನಮಿ. ಈ ಕಡೆ ಒಳಗಡೆ ಹೋದರೆ ಮೇ ಬಿ ಪ್ರೀಮಿಯಮ್ ಎಕಾನಮಿ ಇಲ್ಲ, ಇದು ಎಕಾನಮಿನೇ. ತುಂಬ ದೊಡ್ಡದಿದೆ ಗೈಸ್ ಫ್ಲೈಟು. ನೋಡಿ ಸುದ್ದ ಐತೆ ಗೊತ್ತಾ, ಸಖತ್ ದೊಡ್ಡದೈತೆ ಫ್ಲೈಟು. ಇಂಜಿನ್ ನೋಡಿ ಹೆಂಗೈತೆ. ಮೇನಾಗಿ ಬೇಕಿರೋದು ಲೆಗ್ ರೂಮು. ಲೆಗ್ ಕ್ಲೀನಾಗಿ ಚಾಚ್ಕೊಳಕ್ಕಿದ್ರೆ ಆರಾಮಾಗಿ ರೆಸ್ಟ್ ಮಾಡ್ಬೋದು, ಇಲ್ಲಾಂದರೆ ಮಲ್ಕೊಳಕ್ಕೂ ಆಗೋಲ್ಲ. ಕೊನೆಗೂ ಟೇಕ್ ಆಫ್ ಆಯಿತು. ಟೇಕ್ ಆಫ್ ಆಗಿ ಆರಾಮಾಗಿ ಸೀಟ್ ರಿಕ್ಲೈನ್ ಮಾಡ್ಕೊಂಡು ಇವಾಗ ಒಂದು ಸ್ವಲ್ಪ ಹೊತ್ತು ರೆಸ್ಟ್ ಮಾಡೋದಷ್ಟೇ. ಇನ್ನೊಂದು ಖುಷಿ ವಿಚಾರ ಏನಪ್ಪ ಅಂತಂದರೆ ವೈಫೈ ಸಿಗ್ತಾ ಇದೆ ಗೈಸ್ ಇಲ್ಲಿ ನೋಡಿ. ಇವ್ರದೇ ಕತಾರ್ ಏರ್ವೇಸ್ದು ವೈಫೈ ಬೇರೆ ಕನೆಕ್ಟ್ ಆಗಿತ್ತು ನೋಡಿ. ಸ್ಟೋರಿ ಎಲ್ಲ ಅಪ್ಲೋಡ್ ಮಾಡಿಬಿಟ್ಟಿದ್ದೀನಿ ವೈಫೈಯಲ್ಲೇ. ಇದು ಒಂದು ಖುಷಿ ವಿಚಾರ. ಬೇರೆ ಏರ್ಲೈನ್ಸಲ್ಲೆಲ್ಲ ವೈಫೈ ಕೊಡೋಲ್ಲ, ಬಟ್ ಇವರು ಫ್ರೀ ವೈಫೈ ಕೊಡ್ತಾ ಇದ್ದಾರೆ. ಅದು ಫೋನೆಲ್ಲ ಚಾರ್ಜ್ ಮಾಡ್ಕೊಳ್ಳೋಕ್ಕೆ ಚಾರ್ಜರ್ ಸಾಕೆಟ್ ಕೂಡ ಇದೆ ನೋಡಿ ಇಲ್ಲಿ. UK ಅಡಾಪ್ಟರ್ ತಂದಿದ್ದೀನಿ ನಾನು. ಸೊ ಯೂನಿವರ್ಸಲ್ ಅಡಾಪ್ಟರ್ ತಂದೆ, ಯಾವುದಿದ್ರೂ ಓಕೆ. ಸೊ ಇದನ್ನು ಇವಾಗ ಚುಂಚ್ಕೊಂಡು ಮೊಬೈಲ್ ಚಾರ್ಜಿಗೆ ಇಡಬೇಕು ನೋಡಿ. ಕುಡಿಯೋಕ್ಕೆ ಎಣ್ಣೆ ಕೂಡ ಕೊಡ್ತಾರೆ. ನಾನಿವಾಗ ಸದ್ಯಕ್ಕೆ ಒಂದು ಆ್ಯಪಲ್ ಜ್ಯೂಸು ಮತ್ತು ಒಂದು ಕ್ರಂಚಿ ಕಾರ್ನ್ಸ್ ಅಂತೆ. ಇದು ನಿಜವಾಗ್ಲೂ ಆ್ಯಪಲ್ ಜ್ಯೂಸೇ ಕಣಪ್ಪ, ಮತ್ತು ಎಣ್ಣೆ ಎಲ್ಲ ನೋಡಿ. ಫ್ಲೈಟಲ್ಲಿ ಕತಾರ್ ಏರ್ವೇಸಲ್ಲಿರುವಂಥ ವಾಶ್ರೂಮ್ ಸಿಂಪಲ್ಲಾಗೆ ಇಲ್ಲೊಂದು ಲಾಂಗ್ ಮಿರರ್ ಇದೆ. ಸೊ ಈ ಕಡೆಗೆ ಬಂದರೆ ಕಮೋಡು, ಈ ಕಡೆಗೆ ಬಂದರೆ
ಒಂದು ಹ್ಯಾಂಡ್ ವಾಶ್ ಮಾಡೋಕ್ಕೆ, ಮತ್ತು ಇಲ್ಲೊಂದು ಮಿರರು, ಚಿಕ್ಕದಾಗಿ ಒಂದು ಪರ್ಫ್ಯೂಮ್ ಥರ ಇಟ್ಟಿದ್ದಾರೆ. ಸೊ ಈ ಕಡೆ ಟಿಶ್ಯೂಸು, ಹ್ಯಾಂಡ್ ವಾಶು, ಸೊ ಇಷ್ಟೇ ಚಿಕ್ಕದು. ಫೈನಲಿ ಸ್ನ್ಯಾಕ್ಸ್ ಆದಮೇಲೆ ಮತ್ತು ಊಟ ತಂದು ಕೊಟ್ಟಿದ್ದಾರೆ. ಒಂದು ವಾಟ್ರ್ ಬಾಟ್ಲು, ಆಮೇಲೆ ಬ್ರೆಡ್ ಸ್ಟಿಕ್ಕು, ಮತ್ತು ಇದೇನೋ ರೈಸ್ ವಿತ್ ಕರಿ ಅಂತೆ. ಆಮೇಲೆ ಇದು ಏನೋ ಸ್ವೀಟ್ ಕಾರ್ನ್ಸ್ ಥರ ಐತೆ. ಸ್ವೀಟ್ ಕಾರ್ನ್ಸ್ ಅಲ್ಲ, ಅದೇನೋ ಬೇರೆ. ಇದು ಟಾಫಿ ಆ್ಯಂಡ್ ಚಾಕ್ಲೇಟ್ ಚಿಪ್ ಚೀಸ್ ಕೇಕು ಸ್ವೀಟ್. ಫೈನಲಿ ದೋಹಾ ಬಂದು ರೀಚ್ ಆದೆ. ಸೊ ಇವಾಗ 1 hour 30 minutes ಅಷ್ಟೇ ಟೈಮ್ ಇರೋದು. ಸೆಕ್ಯೂರಿಟಿ ಚೆಕ್ ಮುಗಿಸ್ಕೊಂಡು ಎಲ್ಲ ಮುಗಿಸ್ಕೊಂಡು ಇವಾಗ ದೋಹಾಯಿಂದ ಬ್ಯಾಂಗ್ಳೂರು 4.5 hours ಫ್ಲೈಟ್ ಅಷ್ಟೇ. ಸೊ ಬ್ಯಾಂಗ್ಳೂರಿಂದ ನಮ್ಮೂರಿಗೆ ಹೋಗೋಷ್ಟರಲ್ಲೇ 4 hour ಆಗಿಬಿಡುತ್ತೆ. ಸೊ ದೋಹಾ ಏರ್ಪೋರ್ಟ್ ಚೆನ್ನಾಗಿದೆ ಆ್ಯಕ್ಚುಲಿ, ಸಖತ್ ದೊಡ್ಡದೈತೆ. ಅಲ್ಲಿಂದ ಸುಮ್ಮನೆ ನಡ್ಕೊಂಡು ಬರ್ತಾನೆ ಇದ್ದೀವಿ. ನೋಡೋಣ, ಇನ್ನು ಮುಂದೆ ಖಾಲಿ ಹೊಡಿತೈತೆ, ಯಾರಿಲ್ಲ ಜನ. ವಾರ್ ನಡೀತೈತಲ್ಲ, ಯಾರು ಟ್ರಾವೆಲ್ ಮಾಡ್ತಾಯಿಲ್ಲ ಜಾಸ್ತಿ. ಇದೆಲ್ಲ ಡ್ಯೂಟಿ ಫ್ರೀ ಶಾಪ್ಸ್ ನೋಡಿ ಹೆಂಗಿದ್ದಾವೆ. ಗೋಬೆರಿ, ನೋಡಿ ಇವಾಗ ಡ್ಯೂಟಿ ಫ್ರೀ ಎಲ್ಲ ನೋಡೋಕೆ ಟೈಮ್ ಇಲ್ಲ ಗೈಸ್. ವಾವ್ ಸಖತ್ ದೊಡ್ಡದೈತೆ. ಆದರೆ ನಮ್ಮ ಬೆಂಗಳೂರು ಏರ್ಪೋರ್ಟ್ ನಂಗಿಲ್ಲ ಬಿಡಿ. ನಮ್ಮ ಬೆಂಗಳೂರು ಏರ್ಪೋರ್ಟೇ ಬೇರೆ ಥರ ಫೀಲಿಂಗು. ಇದೇನೋ ಗೊಂಬೆ ನಿಲ್ಸೋರು ಅಂತ ಒಂದು ಸ್ವಲ್ಪ ಅಟ್ರಾಕ್ಟಿವ್ ಆಯ್ತು ಅಷ್ಟೇ. ಎಲ್ ವಿ ಸ್ಟೋರ್ ನೋಡಿ ಹೆಂಗೆ ಮಾಡಿದ್ದಾರೆ, ಕ್ರೇಜಿ. ಎಲ್ ವಿ ಸ್ಟೋರ್ ಇದು, ಲೂಯಿ ವಿಟನ್ನು. ಈ ಕಡೆ ಎಲ್ ವಿ, ಈ ಕಡೆ ಆ್ಯಪಲ್ಲು. ವಾವ್ ಸಖತ್ತಾಗಿ ಮಾಡಿದ್ದಾರೆ ಗೈಸ್. ಇದು ಡಿಯೋರು, ಕ್ರೇಜಿ. ಆ್ಯಪಲ್ ಸ್ಟೋರ್ ಸಖತ್ತಾಗೈತೆ. ಎಲ್ಲ ಟ್ಯಾಕ್ಸ್ ಫ್ರೀ, ಟ್ಯಾಕ್ಸ್ ಇರಲ್ಲ. ಗೋಲ್ಡು ನೋಡಿ, ಮರ್ಸಿಡೀಸ್ ನಿಲ್ಸಿದ್ದಾರೆ. ಕ್ರೇಜಿ ಗುರು. ಕತಾರ್ ಡ್ಯೂಟಿ ಫ್ರೀ. ಇವಾಗ C11ಗೆ ಬಂದು ರೀಚ್ ಆದೆ. ಎಷ್ಟು ಜನ ಅವ್ರು ನೋಡ್ರಿ ಬೆಂಗಳೂರಿಗೆ ಹೋಗೋರು, ಕ್ರೇಜಿ. ಇಲ್ಲಿ ಮೇಲ್ಗಡೆ ಮೆಟ್ರೋ ಕೂಡ ಹೋಗುತ್ತಿಲ್ಲಿ. ಟರ್ಮಿನಲ್ ಟು ಟರ್ಮಿನಲ್ ಹೋಗ್ಬೋದು ಮೆಟ್ರೋದಲ್ಲಿ. ಅಲ್ಲಿ ಹೋಗ್ತೈತೆ ನೋಡಿ ಮೆಟ್ರೋ. ಸೊ ಇವಾಗ ದೋಹಾ ಟು ಬ್ಯಾಂಗ್ಳೂರ್ ಬೋರ್ಡ್ ಮಾಡ್ತಾಯಿದ್ದೀನಿ. ಸೊ ನಿಮಗೆಲ್ಲ ಒಂದು ಸರ್ಪ್ರೈಸ್ ಇದೆ, ವೇಟ್ ಮಾಡಿ. ನೋಡಿ ಇದೆಲ್ಲ ಬಿಸ್ನೆಸ್ ಕ್ಲಾಸು ಆಯಿತಾ. ನಾನಿವತ್ತು ಟ್ರಾವೆಲ್ ಮಾಡ್ತಿರೋದು ಹೇಳ್ತೀನಿ ಬನ್ನಿ ಮುನ್ನೆ. ಸೊ ನಿಮ್ಗೆಲ್ರಿಗೂ ಇವತ್ತು ಕತಾರ್ ಏರ್ವೇಸಲ್ಲಿ ಬಿಸ್ನೆಸ್ ಕ್ಲಾಸ್ ಹೆಂಗಿರುತ್ತೆ ಅಂತ ತೋರಿಸ್ತೀನಿ. ಸೊ ನೋಡಿ, ಬಿಸ್ನೆಸ್ ಕ್ಲಾಸ್ ಅಂತಂದರೆ ಪ್ರೈವೇಟಾಗಿರುತ್ತೆ. ಸೊ ಒಂದು ಡೋರ್ ಕೊಟ್ಟಿರ್ತಾರೆ, ಸಪ್ರೇಟಾಗಿ ಒಂದು ರೂಮ್ ಥರ ನಿಮಗೆ ನೋಡ್ಬೋದು. ಈ ಕಡೆ ಇಲ್ಲೊಂದು ಟೇಬಲ್ಲು, ಇದೆಲ್ಲ ಕಂಟ್ರೋಲ್ ಮಾಡ್ಬೋದು. ಸೀಟ್ ರಿಕ್ಲೈನು ನೋಡಿ, ಸೀಟ್ ಅಡ್ಜಸ್ಟ್ಮೆಂಟು, ಫುಲ್ ಮಲ್ಕೋಬೋದು. ಆಮೇಲೆ ಸೀಟ್ ರಿಕ್ಲೈನ್ ಮಾಡ್ಕೋಬೋದು, ಇನ್ಕ್ಲೈನು. ಇದೆಲ್ಲ ಮಸಾಜರು, ಹೀಟು ಎಲ್ಲ ಇದೆ. ಸೊ ಲೈಟ್ಸು ನೋಡಿ, ಜಾಯ್ಸ್ಟಿಕ್ ಕೊಟ್ಟಿದ್ದಾರೆ. ಆಮೇಲೆ ಊಟ ಮಾಡೋಕ್ಕೆ ಟೇಬಲ್ಲು, ಮತ್ತು ಒಂದು ದೊಡ್ಡದು ಸ್ಕ್ರೀನ್ ಕೊಟ್ಟಿದ್ದಾರೆ, ಟಿ ವಿ ಥರ. ಫುಲ್ ಇಲ್ಲಿ ತೋರಿಸ್ತೀನಿ ನೋಡಿ ಯಾವ ಥರ ಫುಲ್ ಆರಾಮಾಗಿ ಮಲ್ಕೊಂಬಿಡ್ಬೋದು. ಸೀಟ್ ನೋಡಿ ರಿಕ್ಲೈನ್ ಆಗ್ತಿದೆ. ಸೊ ಆರಾಮ ಫುಲ್ಲು ರಿಕ್ಲೈನ್ ಮಾಡ್ಕೊಂಡು ನೋಡಿ ಸೀಟ್ ಮುಂದೆ ಬರ್ತಿದೆ, ನೋಡ್ತಿದ್ದೀರಾ? ಫುಲ್ ಮುಂದೆ ಬಂತು. ಇವಾಗ ಬ್ಯಾಕ್ ಮಾಡ್ಕೊಂಡು ಊಟ ಮಾಡಬೇಕಾದ್ರೆ ಹಿಂದಕ್ಕೆ ಮಾಡ್ಕೊಂಡು. Fine, I'm good. Thank you so much. I'm just exploring the business class. Oh, okay, good. I would like to offer you a welcome beverage. Sorry? You would like to join us? Yeah. Beverages? A welcome beverage, sir. Oh. You would like to join What do you have? our signature fresh alignment, fresh orange juice, Okay. steel or sparkling water, or some champagne. Maybe if you drink alcohol. Maybe I will get water, just water. Steel or Yes. sparkling. Yeah, sparkling water. For sure. Thank you. ಸೊ ಬಿಸ್ನೆಸ್ ಕ್ಲಾಸಿಗೆ ಬಂದರೆ ನಿಮಗೆ ವೆಲ್ಕಮ್ ಡ್ರಿಂಕ್ಸು, ಆಮೇಲೆ ನೀವು ಏನು ಕೇಳ್ತೀರೋ ಅದನ್ನು ಕೊಡ್ತಾರೆ. ಸೊ ನಿಮಗೆ ಕಂಟಿನ್ಯೂ ಮಾಡ್ತೀನಿ ಬನ್ನಿ ಏನೇನಿದೆ ಅಂತ. ನೋಡಿ, ಇದು ಇನ್ಕ್ಲೈನ್ ಮಾಡ್ಕೋಬೋದು, ರಿಕ್ಲೈನ್ ಮಾಡ್ಕೋಬೋದು, ಆಗಲೇ ತೋರಿಸ್ದಂಗೆ. ಸೊ ಆರಾಮಾಗೆ ಫುಲ್ಲು ರೆಸ್ಟ್ ಮಾಡ್ಬೋದು. ಸೊ ನಿಮ್ಮದೇ ಸೀಟು, ಫುಲ್ಲು ಒಂದು ಕ್ಯಾಬಿನ್ ನಿಮಗೆ ಕೊಟ್ಟಿರ್ತಾರೆ. ಸೊ ಆರಾಮಾಗೆ ಚಿಲ್ಲಾಗೆ ಹೋಗ್ಬೋದು. ಮಲ್ಕೊಳಂಗಾದ್ರೆ ಮಲ್ಕೋಬೋದು, ಕೂತ್ಕೊಳಂಗಾದ್ರೆ ಕೂತ್ಕೋಬೋದು, ಇಲ್ಲ ಅಂದರೆ ನಿಂತ್ಕೊಳಂಗಾದ್ರೆ ನಿಂತ್ಕೋಬೋದು. ನೋಡಿ ಇದಿಷ್ಟು, ಆ ಕಡೆ ಒಂದು ಕ್ಯಾಬಿನ್ನು, ಈ ಕಡೆ ಓದಿಸಿಟ್ಟು ನಂದು. ಚೆನ್ನಾಯ್ತಲ್ಲ, ಸೀಟ್ಸು ಹೆವಿ ಕಂಫರ್ಟ್ ಐತೆ ಅಂದ್ಕೊಳ್ಳಿ. ಇಲ್ಲೊಂದು ಲೈಟ್ ಕೊಟ್ಟಿದ್ದಾರೆ,
ಸೊ ಇಲ್ಲೊಂದು ಚಿಕ್ಕ ಸೀಟ್ ಇದೆ, ನೀವೇನಾದರೂ ಬ್ಯಾಗ್ ಇಟ್ಕೊತೀರಾ ಅಥವಾ ಏನಕ್ಕಾದ್ರೂ ಕೂತ್ಕೊಳ್ಳಬಹುದು. ಸೊ ಒಳಗಡೆ ವೆಲ್ಕಮ್ ಕಿಟ್ಟು, ಹೆಡ್ಸೆಟ್ಟು, ವಾಟ್ರ್ ಬಾಟಲ್ಲು, ಆಮೇಲೆ ಒಂದೇನೋ ವೆಲ್ಕಮ್ ಲೆಟರ್ ಇದೆ. ಸೊ ಇಷ್ಟೇ ನೋಡಿ, ದಿಸ್ ಈಸ್ ಹೌ ಬಿಸ್ನೆಸ್ ಕ್ಲಾಸ್ ಲುಕ್ಸ್. ಇನ್ನು ಎಮಿರೇಟ್ಸಲ್ಲಿ ಇನ್ನೂ ಸಖತ್ತಾಗಿರುತ್ತೆ. ಹೋಗೋಣ ಎಲ್ಲದರಲ್ಲೂ ಒಂದಿನ ಹೋಗೋಣ. ನೋಡಿ ಏನೋ ಒಂಥರ ಖುಷಿಯಾಗುತ್ತೆ. ಎಲ್ಲೋ ಇದ್ದವರು, ಏನೋ ಮಾಡ್ತಿದ್ದವರು, ಎಲ್ಲೋ ಬಂದು ಏನೋ ಮಾಡ್ಕೊಂಡು ಇವತ್ತು ಬಿಸ್ನೆಸ್ ಕ್ಲಾಸಲ್ಲಿ ಟ್ರಾವೆಲ್ ಮಾಡ್ತಿದ್ದೀವಿ ಅಂತಂದರೆ ಏನೋ ಒಂಥರ ಪ್ರೌಡ್ ಫೀಲಿಂಗು. ಇನ್ನೂ ಇದೇನು ದೊಡ್ಡ ಸಾಧನೆ ಅಲ್ಲ ಅಂತ, ಬಟ್ ಏನೋ ಒಂಥರ ಜೀವನದಲ್ಲಿ ಅಪ್ಗ್ರೇಡ್ ಆಗಬೇಕು, ಬರ್ತಾ ಅಪ್ಗ್ರೇಡ್ ಆಗಬೇಕು ಹೊರತು ಡಿಗ್ರೇಡ್ ಮಾತ್ರ ಆಗಬಾರ್ದು. ಇಲ್ಲಿ ಫುಡ್ಡು ಮತ್ತು ಡ್ರಿಂಕ್ಸ್ ಮೆನು ಇದೆ. ಫುಡ್ ಮೆನುವಲ್ಲಿ ಫುಡ್ ಆರ್ಡ್ರ್ ಮಾಡಿದ್ದೀನಿ. ಫುಡ್ ಬಂದಮೇಲೆ ತೋರಿಸ್ತೀನಿ ಯಾವ ಥರ ಇರುತ್ತೆ ಬಿಸ್ನೆಸ್ ಕ್ಲಾಸಲ್ಲಿ ಫುಡ್ಡು ಅಂತ. ನೀವು ಯಾವುದೇ ರೀತಿ ಫುಡ್ಡಿಗೆ ಪೇ ಮಾಡೋಂಗಿಲ್ಲ, ಡ್ರಿಂಕ್ಸಿಗೂ ಪೇ ಮಾಡೋಂಗಿಲ್ಲ. ಎಕಾನಮಿ ಒಳಗೆ ಅವರೇ ಚೂಸ್ ಮಾಡಿ ಫುಡ್ ಕೊಡ್ತಾರೆ, ಬಟ್ ಇಲ್ಲಿ ನಾವೇ ಚೂಸ್ ಮಾಡ್ಕೋಬೋದು. ಸೊ ತೋರಿಸ್ತೀನಿ ನಿಮಗೆ. ದೊಡ್ಡದು ಬ್ಲ್ಯಾಂಕೆಟ್ ಕೊಟ್ಟಿದ್ದಾರೆ ನೋಡಿ, ಎಷ್ಟು ದೊಡ್ಡದೈತೆ. ಊಟ ಆದಮೇಲೆ ಹಾಕ್ಕೊಂಡು ಫುಲ್ ರಿಕ್ಲೈನ್ ಮಾಡ್ಕೊಂಡು ಮಲ್ಕೊಂಬಿಡೋಣ. ತೋರಿಸ್ತೀನಿ ಆಮೇಲೆ ಹೆಂಗೆ ರಿಕ್ಲೈನ್ ಆಗುತ್ತೆ. ಸೇಮ್ ಬೆಡ್ ಆದಂಗೆ ಆಗುತ್ತೆ. ಇನ್ನೊಂದು 3 hours 24 minutesಲ್ಲಿ ಬ್ಯಾಂಗ್ಳೂರು ರೀಚ್ ಆಗ್ತೀನಿ. ಕ್ರೇಜಿ ಅಲ್ಲ? ಎಷ್ಟು ಡಿಸ್ಟೆನ್ಸು 3177 ಕಿಲೋಮೀಟ್ರ್ ಐತೆ. ಅದು ಬರೀ 3 hours ಹೋಗುತ್ತೆ ನೋಡಿ. ಕ್ರೇಜಿ ಗುರು. ಕಡೆ ಬಂದುಬಿಟ್ಟು ಲ್ಯಾಪ್ಟಾಪ್ ಹಿಡ್ಕೊಳಕ್ಕೆ ಸ್ಪೇಸು. ಇಲ್ಲಿ ಲ್ಯಾಪ್ಟಾಪ್ ಹಿಡ್ಕೋಬೋದು ನೋಡಿ. ಹೆಡ್ಸೆಟ್ಟು ಕಡೆ ಏನೋ ಗ್ರೀಟಿಂಗ್ ಥರ ಕೊಟ್ಟಿದ್ದಾರೆ. ಇದೆಲ್ಲ ಅದೇ ನೋಡಿ, ಫುಲ್ ಬಿಸ್ನೆಸ್ ಕ್ಲಾಸು. ಕಡೆ ಮುಂದೆ ಹೋದರೆ ಫಸ್ಟ್ ಕ್ಲಾಸ್ ಆ್ಯಕ್ಚುಲಿ ಇದಕ್ಕಿಂತ ಲಕ್ಸುರಿ ಇರುತ್ತೆ ಇನ್ನು. ಅದು ಕ್ರೇಜಿ ಫಸ್ಟ್ ಕ್ಲಾಸು. ಸೊ ನಾನೊಂದು ಪೈನಾಪಲ್ ಜ್ಯೂಸು ಮತ್ತು ನಟ್ಸ್ ಕೊಟ್ಟಿದ್ದಾರೆ ನೋಡಿ. ಆಲ್ಮಂಡು ಮತ್ತು ಕ್ಯಾಶ್ಯೂಸು, ಗೋಡಂಬಿ ಮತ್ತು ಬಾದಾಮಿ ಕೊಟ್ಟಿದ್ದಾರೆ. ಸೊ ನಾನು ಪೈನಾಪಲ್ ಜ್ಯೂಸ್ ಆರ್ಡ್ರ್ ಮಾಡಿದ್ದೆ. ಸೊ ಕುಡಿಯೋಣ ಬನ್ನಿ. ಇವಾಗ ಫುಡ್ ತಂದು ಕೊಡ್ತಾರೆ. ಸೊ ಮೇನ್ ಫುಡ್ಡು ಇವಾಗ ಜ್ಯೂಸು ಮತ್ತು ಸ್ನ್ಯಾಕ್ಸ್ ತಂದು ಕೊಟ್ಟರು. ಸೊ ಇವಾಗ ನೆಕ್ಸ್ಟ್ ಫುಡ್ಡಿಗೆ ಬಂದು ಈ ಥರ ಹಾಸೋಗಿದ್ದಾರೆ ನೋಡಿ, ಎಷ್ಟು ಚೆನ್ನಾಗಿ ಒಳ್ಳೆ ಪ್ರೀಮಿಯಮ್ ಆಗೈತೆ. ಫುಡ್ ಬಂತು ನೋಡಿ ಗೈಸ್, ಅಮೇಝಿಂಗ್ ಆಗಿದೆ ಅಂದ್ಕೊಳ್ಳಿ. ಸರ್ವಿಸ್ ಮಾತ್ರ ನೋಡಿ, ರೈತ ಮತ್ತು ರೈಸು, ಆಮೇಲೆ ಒಂದು ವಾಟರ್ ಕುಡಿಯೋಕ್ಕೆ ಒಂದು ಗ್ಲಾಸ್ ಇಟ್ಟೋಗಿದ್ದಾರೆ. ಆಮೇಲೆ ಇದು ಫೋರ್ಕ್ಸು, ಸ್ಪೂನ್ಸ್ ಎಲ್ಲ ಇಟ್ಟಿದ್ದಾರೆ, ಮತ್ತು ಇದೇನೋ ಸ್ಪೈಸಸ್ ಎಲ್ಲ ಇಟ್ಟಿದ್ದಾರೆ. ಸಕ್ಕತ್ತಾಗೈತೆ ನೋಡಿ, ಎಷ್ಟು ಕ್ಲೀನಾಗಿ ಇಟ್ಟಿದ್ದಾರಲ್ಲ, ಪ್ರೀಮಿಯಮ್ ಆಗೈತೆ. ಅದ್ರ ಜೊತೆ ಒಂದು ಹಪ್ಪಳ ಕೂಡ ಐತೆ. ಪಾಪಡ್ ಸ್ಟೈಲಾಗಿ ಹೇಳ್ಬೇಕಂದ್ರೆ ಪಾಪಡ್ಡು. ಟ್ರೈ ಮಾಡೋಣ ಬನ್ನಿ ಇವಾಗ ಫುಡ್ ಟೇಸ್ಟ್ ಮಾಡೋಣ ಹೇಗಿದೆ ಅಂತ. ಕ್ರೇಜಿ ಗುರು, ಇದು ರೈಸು ಸಕ್ಕತ್ತಾಗಿದೆ. ಚೆನ್ನಾಗಿದೆ ರೈಸ್, ನೋಡೋಕೆ ಎಷ್ಟು ಚೆನ್ನಾಗಿ ಕಾಣ್ತೈತೆ ಗುರು. ಸ್ಪೈಸಸ್, ಸಾಲ್ಟು ಮತ್ತು ಏನೋ ಇಟ್ಟಿದ್ದಾರೆ. ಜ್ಯೂಸು ಫುಲ್ಲು ಬೆಳಕೈತೆ ಈ ಸೈಡೆಲ್ಲ, ಈ ಕಂಟ್ರಿಯಲ್ಲಿ. ಅದು ಲಂಡನ್ನು ಕೂಡ ಬೆಳಕೈತೆ ಇವಾಗ. ಸೊ ಈ ಕಡೆ ಎಲ್ಲ ಯುರೋಪ್ ಕಂಟ್ರೀಸು, ಲಂಡನ್ನು ಅದೆಲ್ಲ ಫುಲ್ ಬೆಳಕು. ಈ ಕಡೆಗೆ ಬಂದರೆ ಈ ಅರಬ್ ಕಂಟ್ರೀಸು, ನಮ್ಮ ಇಂಡಿಯಾ ಈ ಸೈಡೆಲ್ಲ ಫುಲ್ ಕತ್ಲು ನೋಡಿ. ಇದಿಷ್ಟು ಭಾಗ ಕತ್ಲು, ಇದಿಷ್ಟು ಭಾಗ ಬೆಳಕು. ಕ್ರೇಜಿ ಅಲ್ಲ? ಸೊ ಇಷ್ಟು ಡಿಸ್ಟೆನ್ಸ್ನ 2 hours ಹೋಗುತ್ತೆ ನೋಡಿ. 2 hours 33 minutes. ಕ್ರೇಜಿ ಗುರು. ಊಟ ಫಿನಿಶ್ ಆಯ್ತು. ಇವಾಗ ಊಟ ಫಿನಿಶ್ ಆಗಿ ಇನ್ನೊಂದು ಸ್ವಲ್ಪ ಮಲ್ಕೊಂಬಿಟ್ರೆ ಇನ್ನೊಂದು ಹೋಗೇ ಬಿಡ್ತೀನಿ. ಸೊ ಬಿಸ್ನೆಸ್ ಕ್ಲಾಸಲ್ಲೇ ಬೇರೆ ಥರ ಇದೆ ನೋಡಿ ವಾಶ್ರೂಮ್, ಎಷ್ಟು ಚೆನ್ನಾಗಿ ಮಾಡಿದ್ದಾರೆ. ಏನೋ ಹ್ಯಾಂಡ್ ವಾಶ್, ಇದು ಹ್ಯಾಂಡ್ ಲೋಷನ್ನು, ಹ್ಯಾಂಡ್ ವಾಶು, ಸಖತ್ತಾಗಿ ಲೈಟನ್ನು ಬೇರೆ ಹಾಕೋರೆ. ವಾಶ್ರೂಮು, ಕಮೋಡು ಬಿಟ್ಟರೆ ಫುಲ್ ಲಾಂಗ್ ಲೆಂತ್ ಒಂದು ಮಿರರ್ ಐತೆ. ಸೊ ಚಿಕ್ಕದು ಇಷ್ಟೇ, ತುಂಬ ಏನು ದೊಡ್ಡದಿಲ್ಲ, ಬಟ್ ಚೆನ್ನಾಗಿದೆ ಇದು. ಬನ್ನಿ ಇವಾಗ ಬ್ಲ್ಯಾಂಕೆಟ್ ಹೊತ್ಕೊಂಡು ಸ್ವಲ್ಪ ಹೊತ್ತು ರೆಸ್ಟ್ ಮಾಡುವ. ರಿಕ್ಲೈನ್ ಮಾಡ್ಕೊಂಡು ರೆಸ್ಟ್ ಮಾಡೋದು ಇವಾಗ ಸ್ವಲ್ಪ ಹೊತ್ತು. ಇನ್ನೇನು 2 hours 18 minutes ರೀಚ್ ಆಗುತ್ತೆ. ಅಷ್ಟರಲ್ಲಿ ಒಂದು ಸ್ವಲ್ಪ ನಿದ್ದೆ ಮಾಡ್ಬಿಡೋಣ ನೋಡಿ. ಈ ಥರ ಫುಲ್ಲು ರಿಕ್ಲೈನ್ ಮಾಡಿಕೊಂಡು ಮಲ್ಕೊಂಬಿಡ್ಬೋದು. ಬ್ಲ್ಯಾಂಕೆಟ್ ಏನು ಕ್ವಾಲಿಟಿ ಇದು ಗೊತ್ತಾ, ಸಕ್ಕತ್ತಾಗೈತೆ ಗೈಸ್. ಸೊ ಇವಾಗ 1 hour ಆರಾಮಾಗಿ ರೆಸ್ಟ್ ಮಾಡಿ ಈಗ ಆಮೇಲೆ ಸಿಗ್ತೀನಿ. ಒಳ್ಳೆ ಊಟ ಆಯಿತು, ಒಳ್ಳೆ ನಿದ್ದೆ ಮಾಡಿಬಿಟ್ರೆ 1 hourಗೆ ಹೋಗಿ ರೀಚ್ ಆಗ್ಬಿಡ್ತೀನಿ. ಏನು 1 hour 41 minutesಲ್ಲಿ ಲ್ಯಾಂಡ್ ಆಗುತ್ತೆ ಫ್ಲೈಟು. ಫೈನಲ್ ಹಾಟ್ ಟವಲ್ ಕೊಟ್ಟಿದ್ದಾರೆ ನೋಡಿ,
ಫೇಸ್ ಎಲ್ಲ ಕ್ಲೀನಾಗಿ ಒರೆಸ್ಕೊಳಕ್ಕೆ ಹಾಟ್ ಟವೆಲ್ ಕ್ರೇಜಿ ಗುರು. ಎಷ್ಟು ಬಿಸ್ನೆಸ್ ಕ್ಲಾಸ್ ಸಕ್ಕತ್ತಾಗಿತ್ತು. ಫೈನಲಿ ಒಂದು ಚಿಕ್ಕ ಚಾಕ್ಲೇಟು. ಸೊ ಫೈನಲಿ ನಮ್ಮ ಬ್ಯಾಂಗ್ಳೂರಿಗೆ ರೀಚ್ ಆದೆ. ಸೊ ಇವಾಗ ಇಮಿಗ್ರೇಷನ್ ಮುಗಿಸ್ಕೊಂಡು ಡೈರೆಕ್ಟಾಗಿ ಎಕ್ಸಿಟ್ ಆಗತ್ತೇನೆ. ಬನ್ನಿ ಲಗೇಜ್ ಒಂದು ಕಲೆಕ್ಟ್ ಮಾಡ್ಕೊಂಡು ಹೊರಗಡೆ ಹೋಗೋಣ. ಸೊ ನಿನ್ನೆ ಫ್ಲೈಟ್ ಇಳಿದು ಬಂದು ಎಲ್ಲ ಫ್ಯಾಮಿಲಿನೂ ಮೀಟ್ ಮಾಡಿಕೊಂಡು ವೀಡಿಯೋ ಮಾಡೋದೆಲ್ಲ ಮರ್ತೇಬಿಟ್ಟೆ ಖುಷೀಲಿ. ಸೊ ನಿನ್ನೆ ಬಂದು ಮನೆ ಬರೋ ಅಷ್ಟ್ರಲ್ಲಿ ಸಾಯಂಕಾಲ ಆಗಿಬಿಟ್ಟಿತ್ತು ನಮ್ಮೂರಿಗೆ. ಸೊ ನಮ್ಮೂರು ಯಾವುದು ಅಂತ ನಿಮಗೆ ಗೊತ್ತಿರುತ್ತೆ, ಯಾರಿಗಾದ್ರೂ ಗೊತ್ತಿಲ್ಲ ಅಂತಂದರೆ ನಮ್ಮೂರು ಬಂದುಬಿಟ್ಟು ದಾವಣಗೆರೆ ಅಂತ. ಸೊ ನಮ್ಮವ್ರು ದಾವಣಗೆರೆಗೆ ಬಂದು ರೀಚ್ ಆಗೋಷ್ಟ್ರಲ್ಲಿ ಸಾಯಂಕಾಲ ಆಗಿಬಿಟ್ಟಿತ್ತು. ಬಂದು ಆರಾಮಾಗಿ ರೆಸ್ಟ್ ಮಾಡಿ ಇವಾಗ ಎದ್ದಿದ್ದೀನಿ. ಸೊ ಇವತ್ತಿಂದ ಒಂಥರ ಡಿಫ್ರೆಂಟ್. ಎಷ್ಟು ಬಿಸಿಲು ಗುರು, ಕೆಟ್ಟು ಬಿಸಿಲು, ಹ್ಯುಮಿಡಿಟಿ ಎಷ್ಟು. ಮತ್ತು ಇಂಡಿಯಾದಲ್ಲಿ ಏನೇನು ಪ್ಲ್ಯಾನ್ಸು ಏನು ಅಂತ ನೆಕ್ಸ್ಟ್ ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೀನಿ. ನೋಡೋಣ ಫ್ಯಾಮಿಲಿ ಜೊತೆ ಎಲ್ಲಾದರೂ ಹೊರಗಡೆ ಟ್ರಿಪ್ ಹೋಗೋದಿದ್ರೆ ಸೊ ಅದನ್ನು ಬ್ಲಾಗ್ ಮಾಡಿ ನಿಮಗೆ ತೋರಿಸ್ತೀನಿ. ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂದ್ಕೊತೀನಿ. ಸೊ ಯಾರಾದರೂ ಬಿಸ್ನೆಸ್ ಕ್ಲಾಸ್ ನೋಡಿಲ್ಲ ಅಂತಂದರೆ ಕತಾರ್ ಏರ್ವೇಸ್ದು ಬಿಸ್ನೆಸ್ ಕ್ಲಾಸ್ ನಾನು ಫುಲ್ ವಿಡಿಯೋ ಮಾಡಿದ್ದೀನಿ. ಸೊ ನೋಡಿ ನೀವು ಒಂದು ಟೈಮ್ ಆ ಒಂದು ಬಿಸ್ನೆಸ್ ಕ್ಲಾಸಲ್ಲಿ ಟ್ರಾವೆಲ್ ಮಾಡೋ ಥರ ಆಗಲಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ, ನೆಕ್ಸ್ಟ್ ವಿಡಿಯೋ ಇನ್ ಇಂಡಿಯಾ. ಸ್ಟೇ ಟ್ಯೂನ್. ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಬಾಯ್. ಎಲ್ಲಾದರೂ ಇರು, ಎಂತಾದರೂ ಇರು, ಎಂದೆಂದಿಗೂ ನೀ ಕನ್ನಡವ